ಚೆನ್ನಾಗಿ ಓದ್ಕೊಂಡು ಆಟ ಆಡ್ಕೊಂಡು ಇರಬೇಕಾದಂತ ಶಾಲಾ ಮಕ್ಕಳು ಇದೀಗ ಧರಣಿ ಕೂತ್ಕೊಂಡು ಹೋರಾಟ ಮಾಡ್ಕೊಂಡಿರ್ಬೇಕಾದ ಪರಿಸ್ಥಿತಿ ಚನ್ನಪಟ್ಟಣ ತಾಲೂಕಿನ ಅರುಳಾಳು ಸಂದ್ರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳದಾಗಿದೆ. ಟೀಚರ್ಸ್ ಇಲ್ಲದ ಸಮಸ್ಯೆ ಹಿಡ್ಕೊಂಡು ಧರಣಿ ಕೂತು ಹೋರಾಟ ಮಾಡ್ತಿರುವಂತಹ ಘಟನೆ ಇಂದು ನಡೆದಿದೆ. ಮೊದಲೇ ಟೀಚರ್ಸ್ ಇಲ್ಲದ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದ ಅರುಳಾಳು ಸಂದ್ರದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಾಯ್ದ ಮೇಲೆ ಬರೆ ಎಳೆದಂತಾಗಿದೆ. ಇದ್ದ 4 ಟೀಚರ್ಸ್ಗಳಲ್ಲಿ 3 ಟೀಚರ್ಗಳನ್ನ ಶಾಲೆಯ ಆಡಳಿತ ಮಂಡಳಿ ಆಲ್ರೆಡಿ ಬಿಡಿಸಿದ್ದು, ಪಾಠಗಳು ಸರಿಯಾಗಿ ನಡೆಯದೆ ಮಕ್ಕಳು ಕಂಗಾಲಾಗಿ ಹೋರಾಟಕ್ಕೆ ಧರಣಿ ಕೂತಿದ್ದಾರೆ. ಖಾಲಿ ಇರುವಂತಹ 4 ಟೀಚರ್ಗಳ ಹುದ್ದೆಯನ್ನು ಆದಷ್ಟು ಬೇಗ ಭರ್ತಿ ಮಾಡಿ ನಮಗೆ ಟೀಚರ್ಸ್ಗಳನ್ನ ಕೊಡಬೇಕು, ಕೊಡದಿದ್ರೆ ಎಷ್ಟು ದಿವಸ ಆದ್ರೂ ಸರಿ ಇದೇ ರೀತಿ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಮಕ್ಕಳ ಮಾತು. ತುಂಬಾ ಕಷ್ಟ ಆಯ್ತಾ ಇದೆ. ಎಷ್ಟು ಜನ ಕೂತು ಪ್ರತಿಭಟನೆ ಮಾಡ್ತಿದ್ದೀವಿ. ನೀವು ಎಲ್ಲಿವರೆಗೂ ಟೀಚರ್ಸ್ನ ಕಳಿಸಿ ಸಮಸ್ಯೆನ ಬಗೆಹರಿಸೋದಿಲ್ವೋ ಅಲ್ಲಿವರೆಗೂ ಹೋರಾಟನ ಮಾಡ್ತಾ ಇರ್ತೀವಿ. ಸ್ಟಾಪ್ ಅಂತೂ ಮಾಡೋದಿಲ್ಲ. ಇನ್ನ 4 ಜನ ಟೀಚರ್ಸ್ ನಮ್ಮ ಸ್ಕೂಲಲ್ಲಿ 3 ಜನ ನೀವು ಆಗ ಡಿಸ್ಕ್ವಾಲಿಫೈ ಮಾಡಿದ್ದೀರಾ. ಇನ್ನು 4 ಜನ ಬೇಕು ನಮಗೆ. 4 ಸೀಟ್ ಇಲ್ಲಿ ಖಾಲಿ ಇದೆ ಟೀಚರ್ಸ್ದು. 4 ಸೀಟ್ ನೀವು ನನಗೆ ಫಿಲ್ ಮಾಡಿಕೊಟ್ರೆ ನಾವು ಇವತ್ತು ನಮ್ಮ ಒಂದು ಹೋರಾಟ ಏನಿದೆ ಅದನ್ನು ಸ್ಟಾಪ್ ಮಾಡಿ ಕ್ಲಾಸಸ್ ಹೋಗ್ತೀವಿ. ಇಲ್ಲಾಂದ್ರೆ ನಾವು ಕ್ಲಾಸ್ ಇವತ್ತೇ ಅಲ್ಲ 8 ದಿನ ಆದರೂ ನಾವು ಹಿಂಗೆ ಕುತ್ಕೊಂಡು ಮಾಡ್ತೀವಿ. ಎಂಥ ಬಿಸಿಲು ಎಂಥ ಏನೇ ಬಂದರೂ ನಾವು ಇವತ್ತಿದೆ ಮಾಡೋದು. SLC ಮಕ್ಕಳಿಗೆ ತುಂಬ ಲಾಸ್ ಆಯ್ತದೆ. ಟೀಚರ್ಸ್ ಯಾರು ಇಲ್ಲ. ಹಿಂಗೆ ಆದರೂ ರಿಸಲ್ಟು ಕೂಡ ಹೋಯ್ತದೆ. ಇದಕ್ಕೋಸ್ಕರ ಟೀಚರ್ ಬೇಕೇ ಬೇಕು, ಕಳ್ಸ್ಕೊಡ್ಲೇಬೇಕು. ನೀವು ಎಲ್ಲಿವರೆಗೂ ಬಂದು ಇಲ್ಲೇ ಸಮಸ್ಯೆನ ಬಗೆಹರಿಸ್ಬೇಕಂತ ನಾವಂತೂ ಎಲ್ಲಿಗೂ ಬರ್ದಿಲ್ಲ. ನೀವೇ ಬಂದು ಇಲ್ಲೇ ಸಮಸ್ಯೆ ಬಗೆಹರಿಸ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಚೆನ್ನಾಗಿ ಓದ್ಕೊಂಡು ಆಟ ಆಡ್ಕೊಂಡು ಬೆಳಿಬೇಕಾದ ಶಾಲಾ ಮಕ್ಕಳು ಧರಣಿ ಕೂತ್ಕೊಂಡು ಹೋರಾಟ ಮಾಡಿಕೊಂಡು ಬೆಳಿಬೇಕಾದ ಪರಿಸ್ಥಿತಿ ಈ ಶಾಲಾ ಮಕ್ಕಳದಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಈ ಶಾಲಾಡಳಿತ ಮಂಡಳಿ, ಅರುಳಾಳು ಸಂದ್ರ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿರಬಹುದು ಎನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ.